ನಮಸ್ಕಾರ, ನಾನು ನವಿತಾ ಜೈನ್. ರಾಜಧಾನಿ ಗೆಲ್ಲೋದಕ್ಕೆ ನಮೋ ರಾಜತಂತ್ರ. 34 ಕಿಲೋಮೀಟರ್, 13 ಕ್ಷೇತ್ರ, 2 ದಿನ ಮೆಗಾ ರೋಡ್ ಶೋ. ಇಂದು 26 ಕಿಲೋಮೀಟರ್, ನಾಳೆ 8 ಕಿಲೋಮೀಟರ್ ರೋಡ್ ಶೋ. ನಮೋ ಮೆಗಾ ಶೋ. ಬೆಂಗಳೂರು ಗೆಲ್ಲೋದಕ್ಕೆ ಬಿಜೆಪಿ ಭಾರಿ ರಣತಂತ್ರವನ್ನ ಹೆಣೆದಿದ್ದು ಇವತ್ತು ಮತ್ತು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಹವಾ ಎಬ್ಬಿಸಿದ್ದಾರೆ. ಬೆಂಗಳೂರಿನ 28 ಕ್ಷೇತ್ರಗಳ ಪೈಕಿ 2018ರಲ್ಲಿ ನೋಡಿದ್ರೆ 11 ಕ್ಷೇತ್ರಗಳನ್ನ ಬಿಜೆಪಿ ಗೆಲುವನ್ನ ಸಾಧಿಸಿತ್ತು. 15 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿತ್ತು. 2 ಕ್ಷೇತ್ರಗಳಲ್ಲಿ ಜೆಡಿಎಸ್. ಆದರೆ ಈ ಸಲ ಈ ಕ್ಷೇತ್ರಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಬಿಜೆಪಿ ಮೆಗಾ ರೋಡ್ ಶೋ ಅನ್ನ ಮಾಡಿಸ್ತಾ ಇದ್ದು 34 ಕಿಲೋಮೀಟರ್, 13 ಕ್ಷೇತ್ರಗಳು, ಅತಿ ದೊಡ್ಡ ರೋಡ್ ಶೋ ಅನ್ನ ಮಾಡಲಾಗುತ್ತೆ. ಬೆಂಗಳೂರಲ್ಲಿ ಇವತ್ತು ಪ್ರಧಾನಿ ಮೋದಿ ಹವಾವನ್ನ ಬಿಸಿಲಿದ್ದು ಬೆಳಗ್ಗೆ 10ರಿಂದ 12:30ರವರೆಗೆ ರೋಡ್ ಶೋ ಅನ್ನ ನಡೆಸಲಿದ್ದಾರೆ. ಜೆಪಿ ನಗರದಿಂದ ಸರ್ಕಲ್ ಮಾರಮ್ಮ ಟೆಂಪಲ್ ವರೆಗೂ ಈ ರೋಡ್ ಶೋ ನಡೆಯುತ್ತೆ. ಇವತ್ತು 26 ಕಿಲೋಮೀಟರ್, ನಾಳೆ 8 ಕಿಲೋಮೀಟರ್ ನಮೋ ಶೋ ಇರಲಿದ್ದು ಬೆಂಗಳೂರಿನಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇದು ಗುಜರಾತ್ನ ಬಳಿಕ 2ನೇ ಅತಿ ದೊಡ್ಡ ರೋಡ್ ಶೋ ಆಗಲಿದ್ದು ಅಲ್ಲಿ 50 ಕಿಲೋಮೀಟರ್ ರೋಡ್ ಶೋ ಅನ್ನ ನಡೆಸಲಾಗಿತ್ತು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು 26 ಕಿಲೋಮೀಟರ್ ರೋಡ್ ಶೋ, ನಾಳೆ 8 ಕಿಲೋಮೀಟರ್ ರೋಡ್ ಶೋ ಅನ್ನ ನಡೆಸಲಿದ್ದಾರೆ. ಬೆಂಗಳೂರಿನ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸಬೇಕು, ಇನ್ನೂ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಿಜೆಪಿ ಈ ಕಸರತ್ತನ್ನ ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮೆಗಾ ರೋಡ್ ಶೋ ಅನ್ನ ಆಯೋಜನೆ ಮಾಡಿಸಲಾಗ್ತಾ ಇದೆ. ಈ ಹಿಂದೆ ನಾವು ಗಮನಿಸಿದ್ರೆ ಇವತ್ತು ಮತ್ತು ನಾಳೆಯ ರೋಡ್ ಶೋ ಅನ್ನ ಗಮನಿಸಿದ್ರೆ ಇವತ್ತು 6ರಿಂದ 8 ಕಿಲೋಮೀಟರ್ ಇತ್ತು, ನಾಳೆ 26 ಕಿಲೋಮೀಟರ್ ಇತ್ತು. ಆದ್ರೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇದೆ, ನೀಟ್ ಎಕ್ಸಾಮ್ ಇದೆ ಅನ್ನುವಂತಹ ಕಾರಣಕ್ಕಾಗಿಯೇ ಈ ರೋಡ್ ಶೋನಲ್ಲಿ ಬದಲಾವಣೆಯನ್ನ ಮಾಡಲಾಗಿದ್ದು ಹಿಂದೆ ಮುಂದೆ ಅಂದ್ರೆ ನಾಳೆ ಮತ್ತು ಇವತ್ತಿದ್ದಂತಹ ರೋಡ್ ಶೋನಲ್ಲಿ ನಾಳೆ ಇದ್ದ ರೋಡ್ ಶೋನ ಇವತ್ತು ಮಾಡಲಾಗ್ತದೆ, ಇವತ್ತಿದ್ದಂತಹ ರೋಡ್ ಶೋನ ನಾಳೆ ಕೈಗೊಳ್ಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋಗೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಒಂದ್ ಕಡೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ, ಮತ್ತೊಂದು ಕಡೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ನೋಡಬೇಕು ಅಂತ ಹೇಳಿ ಜನಸಾಗರ ಬರ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರು ಆಯಾ ಸ್ಥಳಗಳಲ್ಲಿ, ಯಾಕಂದ್ರೆ ಈಗ ಆಲ್ರೆಡಿ 26 ಕಿಲೋಮೀಟರ್ ರೋಡ್ ಶೋ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆಯಲ್ಲ, ಆ ಎಲ್ಲಾ ರೋಡ್ಗಳಲ್ಲೂ ಕೂಡ ಪ್ರಧಾನಿಯವರನ್ನ ನೋಡಬೇಕು ಅಂತ ಹೇಳಿ ಅಲ್ಲಿ ಜನರು ಬರ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಿದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಗಾ ರೋಡ್ ಶೋ ಅನ್ನ ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, 26 ಕಿಲೋಮೀಟರ್ ರೋಡ್ ಶೋಗೆ ಹೇಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜೆಪಿ ನಗರದಿಂದ ಗಂಗಾಧರ್ ವಾಗಟ, ಸೌತ್ ಎಂಡ್ ಸರ್ಕಲ್ ನಿಂದ ಮಂಜುನಾಥ್, ಹಾಗೆಯೇ ಶಂಕರ್ ಮಠ ಜಂಕ್ಷನ್ ನಿಂದ ಆಶಿಕ್ ಮುಲ್ಕಿ, ಮಲ್ಲೇಶ್ವರಂನಿಂದ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, 10 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೆಗಾ ರೋಡ್ ಶೋ ಆರಂಭ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ಜನರು ಸೇರ್ತಾ ಇದ್ದಾರಾ? ಯಾಕಂದ್ರೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರೋದ್ರಿಂದ ಎಲ್ಲಾ ಸಿದ್ಧತೆಗಳು ಕೂಡ ನಡೆದ ಹಾಗೆ ಕಾಣಿಸ್ತಾ ಇದೆ. ಜನರು ಕೂಡ ಬರ್ತಿದ್ದಾರಾ? ಎಸ್ ನವಿತಾ ಜೈನ್, ಮೋದಿಯವರ ಮೆಗಾ ರೋಡ್ ಶೋ ಏನು ಜೆಪಿ ನಗರದ ಸೋಮೇಶ್ವರ ಸಭಾಭವನದಿಂದ ಪ್ರಾರಂಭವಾಗುವಂತದ್ದು. ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನಿಮಗೆ ಇಲ್ಲಿ ನೋಡಬಹುದು, ಈ ಸೋಮೇಶ್ವರ ಸಭಾಭವನ ಜೆಪಿ ನಗರದಲ್ಲಿ ಇದೆ. ಈಗ ಇಲ್ಲಿ ಈ ಒಂದು ಸ್ಥಳದಲ್ಲಿ ಬಂದು ಪ್ರಧಾನಮಂತ್ರಿ ಮೋದಿ ಅವರು ಇಲ್ಲಿ ವೆಹಿಕಲ್ ಅನ್ನ ಹತ್ತಿ ಇಲ್ಲಿಂದ ಅವರು ರೋಡ್ ಶೋ ಅನ್ನ ಪ್ರಾರಂಭ ಮಾಡಲಿರುವಂತದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಸಿಕ್ಕಿನಲ್ಲಿ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಬೇಕಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಎಲ್ಲ ಅಭಿಮಾನಿಗಳಾಗಿರಬಹುದು, ಮತ್ತೆ ಕಾರ್ಯಕರ್ತರು, ಬೆಂಬಲಿಗರು, ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಆ ಮೋದಿಯವರನ್ನ ನೋಡೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆತರಿಂದ ಕಾಯ್ತಾ ಇರುವಂತದ್ದು. ಸಾವಿರಾರು ಮಂದಿ ಜಮಾವಣೆ ಆಗುವಂತಹ ಸಾಧ್ಯತೆಗಳಿರುವಂತದ್ದು. ಸದ್ಯ ಈಗ 10 ಗಂಟೆಗೆ ಈ ಒಂದು ಪ್ರಾರಂಭ ಆಗುವಂತದ್ದು ರೋಡ್ ಶೋ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಕುಟುಂಬ ಸಮೇತರಾಗಿ ಎಲ್ಲರೂ ಕೂಡ ಬರ್ತಾ ಇರುವಂತದ್ದು. ಸದ್ಯಾಗಿ ಪೊಲೀಸರು ಸಹ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಕಡೆ ಬಾಂಬ್ ಸ್ಕ್ವಾಡ್, ಇಬ್ಬರು ಡಿಸಿಪಿಗಳ ನೇತೃತ್ವದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ಕಾರ್ಯಕರ್ತರೆಲ್ಲರೂ ಕೂಡ ಈ ಒಂದು
ಆಯೋಜನೆಯನ್ನ ಮಾಡಿದ್ರು. ಅವೆಲ್ಲವೂ ಕೂಡ ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತ ಕಟ್ಟೆಚ್ಚರವನ್ನ ಅವರು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಬ್ಬರು ಡಿಸಿಪಿಗಳ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಲಾಗ್ತಾ ಇರುವಂತದ್ದು. ಸದ್ಯ ಇಲ್ಲಿ ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿ ಮಹಿಳೆಯರೆಲ್ಲರೂ ಕೂಡ ಬರ್ತಾ ಇರೋದು. ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಎಲ್ಲಿಂದ ಬಂದಿರೋದು? ಏನು ಒಂದು ಇವತ್ತು ಮೋದಿ ಅವರು ನೋಡೋದು ಬಂದಿರೋದು? ಮೋದಿಜಿ ಬರ್ತಾರೆ ಅಂತ ಬೆಳಗ್ಗೆ 6:37 ಇಂದಾನು ವೇಟ್ ಮಾಡ್ತಾ ಇದೀವಿ. ತುಂಬಾ ಹತ್ರದಿಂದ ನೋಡ್ಬೇಕು ಅಂತ ತುಂಬಾ ಖುಷಿಯಾಗಿದ್ದೀವಿ. ಸೊ ಆಲ್ವೇಸ್ ಮೋದಿ. ನಾವು ಎಲ್ಚನಹಳ್ಳಿಯಿಂದ ಬಂದಿರೋದು. ಆಲ್ಮೋಸ್ಟ್ 6:30 ವೆಯ್ಟ್ ಮಾಡ್ತಿದ್ದೀವಿ. ತುಂಬಾ ಕಾತುರದಿಂದ ಕಾಯ್ತಾ ಇದೀವಿ ನಮ್ಮ ಪ್ರಧಾನಮಂತ್ರಿ ಅವ್ರನ್ನ ನೋಡೋಕೆ. ಸೊ ಅವ್ರು ನಮ್ಮನೆ ಹತ್ರ ಬಂದಿದ್ದಾರೆ, ಅದು ನಮ್ಮ ಪುಣ್ಯ ನಿಜವಾಗ್ಲೂ. ಸೊ ಐ ಆಮ್ ವೆರಿ ಹ್ಯಾಪಿ. ನಾ 6 ಗಂಟೆಯಿಂದ ಬಂದು ಹೋಗಿ ಮಾಡ್ತಾ ಇದ್ದೀನಿ ಇಲ್ಲ RBI ಲೇಔಟಿಂದ. ತುಂಬಾ ಖುಷಿಯಾಗಿದೆ. ಕರಪ್ಷನ್ ಫ್ರೀ ಗವರ್ಮೆಂಟ್ ಬೇಕು ಅಂತ ಕೇಳ್ತಾ ಇದ್ದೀವಿ. ಎಲ್ಲೋದ್ರೂ ಕರಪ್ಷನ್. ದೊಡ್ಡ ಕಲ್ಸಂದ್ರದಿಂದ ಬಂದಿದ್ದೀವಿ. ಬೆಳಗ್ಗೆ 6:30 ಇಲ್ಲೇ ನಿಂತಿದ್ದೀವಿ. ಒಂದು ಕ್ಷಣನಾರು ನಮ್ಮ ದೇಶದ ಪ್ರಧಾನಮಂತ್ರಿನ ಒಂದು ಕ್ಷಣನಾರು ನೋಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಬಂದಿದ್ದೀವಿ. ಪ್ರಮುಖವಾಗಿ ಇಲ್ಲಿ ಮೋದಿಯವರನ್ನ ನೋಡಬೇಕು, ಅವರಿಗೆ ಸಪೋರ್ಟ್ ಮಾಡಬೇಕು. ಮೋದಿಯವರನ್ನ ನೋಡೋದೇ ನಮಗೆ ಒಂದು ಸೌಭಾಗ್ಯ ಅಂತ ಕೂಡ ಹೇಳ್ತಾ ಇರುವಂತದ್ದು. ಇಲ್ಲಿ ಎಲ್ಲ ಕೂಡ ಬಜರಂಗಿಯ ಒಂದು ಸ್ಟ್ಯಾಚ್ಯೂದ ಒಂದು ಫೋಟೋವನ್ನ ಹಿಡ್ಕೊಂಡು ಕೂಡ ಬಜರಂಗಿ ಅಂತ ಹೇಳಿ ಒಂದು ಜೈಘೋಷಗಳನ್ನ ಹಾಕ್ತಾ ಇರುವಂತದ್ದು. ಮಹಿಳೆಯರೆಲ್ಲರೂ ಕೂಡ ಮಹಿಳೆಯರು ಬಂದಿದ್ದಾರೆ. ಆ ಮಹಿಳೆ ಮಾತಾಡಿಸ್ತೇನೆ. ಮೇಡಮ್, ಜೈ ಬಜರಂಗಿಯವನ್ನ ಪೋಸ್ಟರ್ ಅನ್ನ ಹಿಡ್ಕೊಂಡು ಬಂದಿದ್ದೀರಿ, ಎಲ್ಲಿಂದ ಬಂದಿರೋದು? ನಾವಿಲ್ಲೇ ಈಗ ಗೌರವ ನಗರದಿಂದ ಬಂದಿರೋದು. ನಮ್ಮ ಮಗಳು ಬರ್ದಿರೋ ಪೇಂಟ್. ಈಗ ನಾವು ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇದು ಅವರ ಮಗಳು ಬರೆದಿರುವಂತಹ ಪೇಂಟಿಂಗ್. ಜೈ ಬಜರಂಗಿಯ ಒಂದು ಪೋಸ್ಟರ್ ಅನ್ನ ಹಿಡ್ಕೊಂಡು ಬಂದಿದ್ದಾರೆ. ಸದ್ಯ ಇಲ್ಲಿ ಸಾಕಷ್ಟು ಮಂದಿ ಈಗ ತಂಡೋಪತಂಡವಾಗಿ ಒಬ್ಬೊಬ್ಬರಾಗಿ ಅಂದ್ರೆ ಇಲ್ಲಿ ಗುಂಪಾಗಿ ಕಾರ್ಯಕರ್ತರು, ಬೆಂಬಲಿಗರು, ಮಹಿಳೆಯರು ಎಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬ್ಯಾರಿಕೇಡ್ಗಳನ್ನ ಏನು ಹಾಕಿದ್ದಾರೆ, ಬ್ಯಾರಿಕೇಡ್ಗಳನ್ನ ಹಾಕಿರುವಂತಹ ಒಂದು ಸುತ್ತಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅಲ್ಲಲ್ಲಿ ಅಂದ್ರೆ ಈ ಕಾರ್ಯಕರ್ತರು, ಬೆಂಬಲಿಗರು ಯಾರಾದ್ರೂ ಏಕಾಏಕಿ ಒಳಗಡೆ ನುಗ್ಗಬಹುದು ಅನ್ನೋದು ಇದರಿಂದ ಎಲ್ಲವೂ ಕೂಡ ಸಿಬ್ಬಂದಿಗಳನ್ನ ಅಲ್ಲಲ್ಲಿ ನಿಯೋಜನೆಯನ್ನ ಮಾಡಿಕೊಂಡಿರುವಂತದ್ದು. ಈ ಬ್ಯಾರಿಕೇಡ್ಗಳನ್ನ ಅಂದ್ರೆ 2 ಹಂತದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಈ ಬ್ಯಾರಿಕೇಡ್ಗಳನ್ನ ದಾಟಿ ಅವ್ರು ಯಾರು ಸಹ ಒಳಗಡೆ ಬರುವಂತಿಲ್ಲ. ಅಲ್ಲಿ ಒಳಗಡೆ ಇರಬೇಕಾಗುತ್ತೆ. ಸದ್ಯ ಶಾಸಕರು ಕೂಡ ಕೃಷ್ಣಪ್ಪ ಅವರು ಈ ಒಂದು ಭದ್ರತೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತದ್ದು. ಅವರನ್ನ ಮಾತಾಡಿಸ್ತೀನಿ. ಶಾಸಕರಿದ್ದಾರೆ. ಸರ್, ಈಗ ಇಲ್ಲಿನ ಭದ್ರತಾ ವ್ಯವಸ್ಥೆ ಬಗ್ಗೆ ಎಲ್ಲ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಿ, ಹೇಗೆ ಅಂತ ಸರ್? ಏನು ಕಾನೂನು ರೀತಿ ಇದೆ, ಕಾನೂನಿನಲ್ಲಿ ಎಲ್ಲ SPG ಅವರಿಂದ, ಡಿಪಾರ್ಟ್ಮೆಂಟ್ ಇಂದ ಅವ್ರು ಏನೇನು ಹೇಳ್ತಾರೋ ಆ ಕಾನೂನು ಅಡಿಯಲ್ಲಿ ಕೆಲಸವನ್ನ ಮಾಡ್ತೀವಿ. ಸರ್, ಸಾಕಷ್ಟು ಮಂದಿ ಎಲ್ಲರೂ ಕೂಡ ಮಾತಾಡಿಸೋ ಸಂದರ್ಭದಲ್ಲಿ ಮೋದಿ ಅವರು ನೋಡೋದೇ ನಮ್ಗೊಂದು ದೊಡ್ಡ ಅವಕಾಶ, ಹೀಗಾಗಿ ಎಲ್ಲ ಬಂದಿದ್ದೀವಿ ಎಲ್ಲ ಅಂತ. ಅಲ್ಲ, 100ಕ್ಕೆ 100 ಎಲ್ಲರೂ ವಾಲಂಟಿಯರ್ ಆಗಿ ಬಂದಿದ್ದಾರೆ, ಖುಷಿ ಪಡ್ತಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳನ್ನ ನೇರವಾಗಿ ನೋಡುವಂತ ಭಾಗ್ಯ ಸಿಕ್ಕಿದೆ ಅಂತ ಎಲ್ಲ ಖುಷಿಯಾಗಿದ್ದಾರೆ. ಸರ್, ಇನ್ನೊಂದು, ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 26 ಕಿಲೋಮೀಟರ್ ಒಂದು ರೋಡ್ ಶೋ ಅನ್ನು ಹಮ್ಮಿಕೊಂಡಿರುವಂತದ್ದು ಮೋದಿ ಅವರು. ಜೊತೆಗೆ ರೋಡ್ ಶೋ ಅನ್ನೋಕ್ಕಿಂತ ಅವ್ರಿಗೆ ಸೆಕ್ಯೂರಿಟಿ ಜೊತೆಗೆ ಇಲ್ಲಿ ಮಾಡೋದು ದೊಡ್ಡ ಸವಾಲು ಅಂತ ಕೂಡ ಹೇಳ್ಬೋದು. ನೀವು ಯೋಚನೆ ಮಾಡಿ, ಬೇರೆಯವರೆಲ್ಲ ಒಂದು ಗಂಟೆ 2 ಗಂಟೆ ನಿಂತ್ಕೊಂಡು ಕೈ ಅನ್ನೋದಕ್ಕೆ ಕಷ್ಟ ಆಗತ್ತೆ. ನಮ್ಮ ಪ್ರಧಾನಮಂತ್ರಿಗಳು ಇಷ್ಟು ದೂರ ಜನರಿಗೆ ನಮಸ್ಕಾರ ಮಾಡಿ ಮತ ಯೋಚನೆ ಮಾಡಕ್ಕೆ ಬರ್ತಿದ್ದಾರೆ ಅಂದ್ರೆ ಇಡೀ ದೇಶದಲ್ಲೇ ಒಂದು ಮಾದರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಕಾಂಗ್ರೆಸ್ ಅವರು ಕೆಲವು ಟೀಕೆಗಳು ಮಾಡ್ತಾರೆ, ಅದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡ್ತೀರಿ ಸರ್? ಈ ಒಂದು ನಾ ರಾಜಕೀಯ ಜೀವನದಲ್ಲಿ ವಿರೋಧ ಪಾರ್ಟಿಗಳು ವಿರೋಧ ಮಾಡಕ್ಕೆ ಇರೋದು, ನಾವು ಕೆಲಸ ಮಾಡಕ್ಕೆ ಇರೋದು. ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ, ನಾವು ಕೆಲಸ ಮಾಡುವ ನಿಟ್ಟಿನಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ನೋಡಬಹುದು. ಎಲ್ಲ ಕೂಡ ಮೋದಿಯ ಜಯಘೋಷಗಳನ್ನ ಈಗ ಆಲ್ರೆಡಿ ಕೂಡ ಅವರು ಕೂಗ್ತಾ ಇದ್ದಾರೆ, ಜಯಘೋಷಗಳನ್ನ ಹಾಕ್ತಾ ಇದ್ದಾರೆ. ಮೋದಿಯನ್ನ ನೋಡೋದೇ ದೊಡ್ಡ ಒಂದು ನಮಗೆ ಸೌಭಾಗ್ಯ ಅಂತ ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಸೋಮೇಶ್ವರ ಸಭಾಭವನದ JP ನಗರದ ಬಳಿ ಈಗ ಆಲ್ರೆಡಿ ಜನ ತುಂಬಾ ಸಾವಿರಾರು ಮಂದಿ ಸೇರುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಜಮಾವಣೆ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನವಿತಾ ಜೈನ್ ನೋಡಬಹುದು, ನಗರದುದ್ದಕ್ಕೂ ಕೂಡ ಯಾವ ರೀತಿ ಇಲ್ಲಿ ಸೇರ್ತಾ ಇದ್ದಾರೆ, ಮತ್ತೆ ಒಂದೇ ಮಾತರಂ ಅಂತ ಹೇಳಿ ಜಯಘೋಷಗಳನ್ನ ಹಾಕ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಒಂದು ಕಡೆ ಬೆಂಬಲಿಗರು ಜಮಾವಣೆ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆ ಪೊಲೀಸರು ಈ ಒಂದು ಸಂದರ್ಭದಲ್ಲಿ ಸುಮಾರು ಈ ಒಂದು ಪಾಯಿಂಟ್ ಅಲ್ಲಿ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಮೂವ್ಮೆಂಟ್ ಅಲ್ಲಿ ಸುಮಾರು 1,000 ಪೊಲೀಸರನ್ನ ಇಲ್ಲಿ ಭದ್ರತೆಗೆ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಮತ್ತೆ SPG ಟೀಮ್ ಸಹ ಸ್ಥಳೀಯ ಪೊಲೀಸರ ಜೊತೆಗೆ ಕೇಂದ್ರ ಗೃಹ ಪೊಲೀಸರ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಸಂಪರ್ಕದಲ್ಲಿರುವಂತದ್ದು. ಒಟ್ಟಾರೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತ ಒಂದು ಕಡೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿಕೊಂಡಿದ್ದಾರೆ. ಮತ್ತೆ ಮೋದಿಯವರನ್ನ ನೋಡುವ ನಿಟ್ಟಿನಲ್ಲಿ ಮತ್ತೆ ಅಲ್ಲಿ ಯಾವುದೇ ಒಂದು ಆಯೋಜನೆಯನ್ನ ಮಾಡಿದ್ದಾರೆ. ಅಲ್ಲಿ BJP ಕಾರ್ಯಕರ್ತರು, ಬೆಂಬಲಿಗರೆಲ್ಲರೂ ಕೂಡ ಒಂದು ಅವರ ಕಾತುರದಿಂದ, ಉತ್ಸುಕತೆಯಿಂದ ಕಾಯ್ತಾ ಇರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಘಟ. ಪ್ರತಿಕ್ಷಣದ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಇರ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು 10 ಗಂಟೆಗೆ ರೋಡ್ ಶೋ ಆರಂಭ ಮಾಡ್ತಾರೆ. ಆದ್ರೆ ಈಗ 8 ಗಂಟೆಯ ಸಮಯ. ಈಗಲೇ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಬರುವಿಕೆಗೆ ಜನ ಕಾಯ್ತಾ ಇರೋದನ್ನ ನೋಡ್ತಾ ಇದೀವಿ. ಇನ್ನು ಪ್ರಧಾನಿ ಮೋದಿ ರೋಡ್ ಶೋ ಮುಗಿದ ಮೇಲೆ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲಿಕಾರ್ಜುನ ದೇಗುಲಕ್ಕೆ ಅವರು ಭೇಟಿಯನ್ನ ಕೊಡಲಿದ್ದಾರೆ.
ಕಾಡು ಮಲ್ಲಿಕಾರ್ಜುನನಿಗೆ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ಸಿದ್ಧತೆಯನ್ನ ನಡೆಸಲಾಗಿದೆ, ಜೊತೆಗೆ ಭದ್ರತೆಯನ್ನು ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಆರಂಭ ಮಾಡ್ತಾ ಇರೋದು ಜೆಪಿ ನಗರದಿಂದ. ಅವರ ಈ ರೋಡ್ ಶೋ ಅಂತ್ಯ ಆಗೋದು ಮಲ್ಲೇಶ್ವರಂನಲ್ಲಿ. ಈ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇಗುಲಕ್ಕೆ ಹೋಗಿ ಅವರು ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ನ್ಯೂಸ್ 18 ಜೊತೆಗೆ ದೇವಸ್ಥಾನದ ಅರ್ಚಕರಾಗಿರುವ ಗಂಗಾಧರ ಶಾಸ್ತ್ರಿ ಅವರು ಮಾತನಾಡಿದ್ದಾರೆ, ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿನಲ್ಲಿ ರೋಡ್ ಶೋನಲ್ಲಿ ಭಾಗಿಯಾಗ್ತಾ ಇರುವಂತದ್ದು. 10 ಗಂಟೆಗೆ ಆರಂಭವಾಗುವಂತಹ ರೋಡ್ ಶೋ 12:30ಕ್ಕೆ ಸಂಪಿಗೆ ರಸ್ತೆಯ ಕಾಡು ಮಲ್ಲೇಶ್ವರ ದೇವಸ್ಥಾನದ ಬಳಿ ಎಂಡ್ ಆಗುತ್ತೆ. ಆ ರೋಡ್ ಶೋ ಮುಗಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಇತಿಹಾಸ ಪ್ರಸಿದ್ಧ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಪಡೆದು ದೇವರ ಆಶೀರ್ವಾದವನ್ನ ಪಡೀತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಈ ಒಂದು ದೇವಸ್ಥಾನದ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ತಾವು ಎಷ್ಟು ಗಂಟೆಗೆ ಮೋದಿ ಅವರು ಬರ್ತಾರೆ ಅಂತ ಹೇಳಿ? 11 ಗಂಟೆ ಅಂತ ನಮ್ಮ ಮೆಸೇಜ್ ಬಂದಿದ್ದೇನೆ. 11 ಗಂಟೆಗೆ ಬರ್ತಾರೆ. ಅವ್ರು ಬಂದಾಗ ಒಂದು ಸಂಕಲ್ಪ ಮಾಡ್ಬಿಟ್ಟು ಅವ್ರ ಹೆಸರಲ್ಲಿ ಒಂದು ದೇವ್ರಿಗೆ ಒಂದು ಅರ್ಚನೆ ಮಾಡಿ ಒಂದು ಆಶೀರ್ವಾದ ಮಾಡಿ ಕಳ್ಸ. ಅಷ್ಟೇ ಟೈಮ್ ಇರೋದು ನಮ್ಗೆ. 5 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಒಂದು ಆಶೀರ್ವಾದ ಮಾಡಿ ಕಳ್ಸೋಣ ಅವ್ರನ್ನ. ಒಂದು ಹಾರ ಹಾಕಿ ಒಂದು ಶಾಲು ಹೊತ್ತಿಸಿ ಒಂದು ಹಣ್ಣು ಬುಟ್ಟಿ ಕೊಟ್ಬಿಟ್ಟು ಒಂದು ಪ್ರಸಾದ ಕೊಟ್ಬಿಟ್ಟು ಕಳ್ಸೋಣ. ದೇವಸ್ಥಾನದಲ್ಲಿ ಏನೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀರಿ? ಎಲ್ಲ ಕ್ಲೀನ್ ಮಾಡಿ ಮ್ಯಾಟ್ಗಳೆಲ್ಲ ಆಗ್ತದೆ ಬರೋ ಜಾಗಕ್ಕೆ. ಅವ್ರು ಬಂದಾಗ ಕೈ ಶೂ ತೆಗೆದ್ಬಿಟ್ಟು ಶೂ ಬಿಚ್ಚಿಬಿಟ್ಟು ಕೈ ತೊಳ್ಕೊತಾರೆ. ಅದಕ್ಕೊಂದು ಟ್ಯಾಪ್ ರೆಡಿ ಮಾಡ್ತಾ ಇದೀವಿ, ಮ್ಯಾಟ್ ಹಾಕ್ತಾ ಇದೀವಿ ಅಣ್ಣ. ಮಾಡ್ತಾ ಇದೀವಿ. ಭಕ್ತರಿಗೆ ಇವತ್ತು ಅವಕಾಶ ಇಲ್ಲ, 10 ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತಾರೆ. ಪೊಲೀಸ್ ಅವರೇ ಬಂದು ಎಲ್ಲಾನು ಸ್ಟಾಪ್ ಮಾಡ್ತಾ ಇದ್ದಾರೆ ಸರ್. ಈಗೆಲ್ಲ ಬಂದು ಭದ್ರತೆ ಎಲ್ಲ ಬಂದ್ ಮಾಡಿ ನಿನ್ನೆ ರಾತ್ರಿಯಿಂದ ಮಾಡ್ತಾನೆ ಇದ್ದಾರೆ ಸರ್. SPG ಬಂದಿದ್ರು, ಅವರು ಬಂದು ಮಾಡ್ತಾ ಇರಪ್ಪ ಆಗ್ಲಿ. ಸೊ ಇದು ದೇವಸ್ಥಾನದ ಪುರೋಹಿತರು ಹೇಳಿರುವಂತದ್ದು. ಸುಮಾರು 11 ಗಂಟೆ ಅಂತ ಹೇಳಿದ್ದಾರೆ. ಆದ್ರೆ ರ್ಯಾಲಿ ಮುಗಿಯುವಂತದ್ದು ಇಲ್ಲಿ ಬರುವಂತದ್ದು 12:30 ಆಗುತ್ತೆ. ಸೊ ಆ ಒಂದು ಸಮಯಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಮೋದಿ ಅವರು ಆಗಮಿಸಿದ್ದಾರೆ. ಅವರಿಗೆ ದೇವಸ್ಥಾನಕ್ಕೆ ಪ್ರಥಮ ಬಾರಿಗೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಪೂಜೆಯನ್ನ ಮಾಡಿ ಅವರಿಗೆ ಆಶೀರ್ವಾದ ಮಾಡುವಂತಹ ಕೆಲಸವನ್ನ, ಜೊತೆಗೆ ದೇವಸ್ಥಾನದಿಂದ ಒಂದು ಪುಟ್ಟ ಸನ್ಮಾನ ಮಾಡುವಂತಹ ಕೆಲಸವನ್ನ ಕೂಡ ನಾವು ಮಾಡ್ತೀವಿ. ಜೊತೆಗೆ ಅವರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಕ್ತರಿಗೆ ಯಾವುದೇ ಅವಕಾಶ ಇಲ್ಲ. ಈಗ ಆಲ್ರೆಡಿ ಎಲ್ಲಾ ಒಂದು ಭದ್ರತಾ ವ್ಯವಸ್ಥೆಯನ್ನು ಕೂಡ ಈಗ ಆಲ್ರೆಡಿ ಪೊಲೀಸರು ಮತ್ತೆ SPG ಅವರು ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ತಿಳಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು.